ಮಂಡ್ಯದಲ್ಲಿ ಮತ್ತೆ ಹೆಚ್ಚಾದ ಸಾಮಾಜಿಕ ಪಿಡುಗು. ಒಂದೇ ತಿಂಗಳಲ್ಲಿ 28 ಬಾಲ್ಯ ವಿವಾಹ ಕೇಸ್ ಪತ್ತೆಯಾಗಿದೆ. ಏಪ್ರಿಲ್ 25ರಿಂದ ಮೇ 25ರವರೆಗೆ 28 ಪ್ರಕರಣ ದಾಖಲಾಗಿರೋದು. 28 ಕೇಸ್ಗಳಲ್ಲಿ 25 ಬಾಲ್ಯ ವಿವಾಹ ತಡೆದಿರುವ ಅಧಿಕಾರಿಗಳು. 3 ಬಾಲ್ಯ ವಿವಾಹ ನಡೆದಿದ್ದು ಎಫ್ಐಆರ್ ದಾಖಲಾಗಿದೆ. ಅರಿವನ್ನ ಮೂಡಿಸಿದ್ರೂ ನಿಲ್ಲಲ್ಲ ಬಾಲ್ಯ ವಿವಾಹ. ಕಳೆದ ವರ್ಷವೂ ಮಂಡ್ಯ ಜಿಲ್ಲೆಯಲ್ಲಿ 186 ಪ್ರಕರಣಗಳು ನಡೆದಿತ್ತು. 186ರಲ್ಲಿ 129 ವಿವಾಹಕ್ಕೆ ಬ್ರೇಕ್ ಹಾಕಿದ್ರು ಅಧಿಕಾರಿಗಳು. 57 ಬಾಲ್ಯ ವಿವಾಹ ನಡೆದಿದ್ದು ಈ ಬಗ್ಗೆ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ಮಂಡ್ಯದಲ್ಲಿ ಈ ತರ ಆಗ್ತಾ ಇದೆ. ಒಂದೇ ತಿಂಗಳಲ್ಲಿ 28 ಬಾಲ್ಯ ವಿವಾಹ ಕೇಸಸ್ಗಳು ಪತ್ತೆ ಆಗಿರೋದು. ಅದು ಏಪ್ರಿಲ್ 25ರಿಂದ ಮೇ 25 ಒಳಗೆ. ಬಹಳಷ್ಟು ಬಾರಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಅರಿವನ್ನು ಮೂಡಿಸುವಂತೆ ಕೆಲಸವನ್ನು ಮಾಡಲಾಗಿದೆ. ನೋಡಿ, ನಾವು ಇವತ್ತು ಬಹಳ ಉದ್ಧಾರ ಆಗಿದ್ದೀವಿ ಅಂತ ಹೇಳ್ತೀವಿ, ಅಭಿವೃದ್ಧಿ ಆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಬೇರೆ ಎಲ್ಲೋ ನಾವು ಈ ಬಾಲ್ಯ ವಿವಾಹ ಈ ಥರದ ಪಿಡುಗುಗಳು ಈಗಲೂ ಇದೆ ಅಂತೆಲ್ಲ ಅಂತ ಇರ್ತೀವಿ. ಆದರೆ ನಮ್ಮಲ್ಲೇನೆ ಅದು ಮಂಡ್ಯದಲ್ಲೇ ಇದೆ ಅಂತ ಅಂದಾಗ ಸಹಜವಾಗಿ ಆಶ್ಚರ್ಯ ಅನಿಸುತ್ತೆ. ಯಾಕೆ ಈ ಥರ ಆಗ್ತಾ ಇದೆ? ಮಂಡ್ಯದಲ್ಲಿ ಅಂಥದ್ದು ಏನಾಗ್ಬಿಟ್ಟಿದೆ? ಬಾಲ್ಯ ವಿವಾಹ ಮಾಡುವಂಥದ್ದು ಯಾಕೆ ಆ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ? ಎಜುಕೇಟೆಡ್ ಆದವರು, ಎಜುಕೇಷನ್ ಇದ್ದವರು ಬಾಲ್ಯ ವಿವಾಹ ಇದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ. ಇದಕ್ಕೆ ಅಂತಾನೆ ದಶಕಗಳ ಹೋರಾಟಗಳಾಗಿದೆ. ಅದೆಲ್ಲವನ್ನ ಮೀರಿ ಬಂದಿದ್ದೀವಿ ಈ ಹಂತಕ್ಕೆ. ಈ ಸಂದರ್ಭದಲ್ಲಿ ಬಾಲ್ಯ ವಿವಾಹಗಳ ಕೇಸಸ್ಗಳು ಹೆಚ್ಚಾಗ್ತಿದೆ ಅಂತ ಅಂದಾಗ ಸಹಜವಾಗಿ ಆಶ್ಚರ್ಯ ಆಗತ್ತೆ. ಬಟ್ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಸಾಕಷ್ಟು ಕೇಸಸ್ಗಳನ್ನ ಅಧಿಕಾರಿಗಳು ಅವ್ರ ಗಮನಕ್ಕೆ ಬರ್ತಾ ಇದ್ದ ಹಾಗೇನೆ ಹೋಗಿ ತಡೆದಿದ್ದಾರೆ, ಬುದ್ಧಿ ಹೇಳಿದ್ದಾರೆ.